ಹಾಯ್ ಫ್ರೆಂಡ್ಸ್, ನೀವು ಯಾವತ್ತಾರು ಈ ಥರ ಟೊಮೊಟೊ ಕರಿಯನ್ನು ಮಾಡ್ಕೊಂಡು ತಿಂದಿದ್ದೀರಾ? ಖಂಡಿತ ಚಾನ್ಸೇ ಇಲ್ಲ. ಯಾಕಂತಂದರೆ ನಾನೇನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅಂತೇಳಿ ಈ ಕರಿಯನ್ನು ಟ್ರೈ ಮಾಡಿದೆ. ಸಕ್ಕತ್ತಾಗಿ ಬಂದು ಟೊಮೊಟೊ ಗೊತ್ತಿಂದಿರ್ತೀರ, ಬಟ್ ಈ ಥರ ಟೊಮೊಟೊ ಕರಿಯನ್ನು ನೀವು ಲೈಫಲ್ಲಿ ತಿಂದಿರಲ್ಲ. ಮಿಸ್ ಮಾಡಿದೆ, ಇವತ್ತೇ ಮಾಡಿ. ಚಪಾತಿ, ದೋಸೆ, ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ನು. ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಒಂದು ಈರುಳ್ಳಿ ಹಾಗೂ ಒಂದು ಹುಳಿ ಟೊಮೊಟೊ, ಒಂದು ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 5 ರಿಂದ 6 ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫುಲ್ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಎಲ್ಲ ಹಸಿದನ್ನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು, ಒಂದು ಪಲಾವ್ ಎಲೆಯನ್ನು ಹಾಕ್ಕೊಂಡು, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡು, ಇಲ್ಲಿ ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಲನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿಯನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. 1 ನಿಮಿಷ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಲೈಫಲ್ಲಿ ಮರೆಯಲ್ಲ, ಅಷ್ಟು ಸಖತ್ತಾಗಿರುತ್ತೆ ಇದು. ಈಗ 1 ನಿಮಿಷ ಫ್ರೈ ಆದಮೇಲೆ ರುಬ್ಬಿಟ್ಟಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಬಿಡಿ. ಇದನ್ನೀಗ ಹಸಿ ವಾಸನೆ ಹೋಗೋ ತನಕ ಒಂದು 2 ನಿಮಿಷ ಫ್ರೈ ಮಾಡಿಬಿಡಿ. ನೋಡಿ, 2 ನಿಮಿಷ ಫ್ರೈ ಆದಮೇಲೆ ಆ ಮಸಾಲೆ ಫುಲ್ ಗಟ್ಟಿ ಆಗಿದೆ, ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ. ಈಗ 2 ನಿಮಿಷ ಆದಮೇಲೆ 3 ಆ್ಯಪಲ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಕ್ಕೆ ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೆ ಒಂದು. ಈಗ ಆ್ಯಪಲ್ ಟೊಮೊಟೊವನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಟೊಮೊಟೊ ಬೇಗ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು. ಈಗ ಇದನ್ನು ಮತ್ತೆ 1-1.5 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಟೊಮೊಟೊ ಫುಲ್ ಮ್ಯಾಶ್ ಆಗೋದು ಬೇಡ. ಇಲ್ಲಿ ಒಂದು 80% ಬೆಂದರೆ ಸಾಕು. ನೋಡಿ, ಈಗ ಟೊಮೊಟೊ ಒಂದು 80% ಬೆಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಂಡು ಒಂದು 30 ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳಿ. ಮಾಡಬೇಕಾದ್ರೇ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಮಿಸ್ ಮಾಡಿದೆ, ಮನೇಲಿ ಮಾಡಿ. ಹೀಗೆ 30 ಸೆಕೆಂಡ್ಸ್ ಫ್ರೈ ಆಗಿದೆ. ಈಗ ಇದಕ್ಕೆ ಬೇಕಾದರೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಆಯಿತು ಅಂದರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಆಲ್ರೆಡಿ ಉಪ್ಪು ಹಾಕಿರ್ತೀರ. ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಮತ್ತೆ 1 ನಿಮಿಷ ಫ್ರೈ ಮಾಡ್ಕೊಂಬಿಡಿ. ಈಗ ಫ್ರೈ ಆದಮೇಲೆ ನೋಡ್ಬೋದು ಅಲ್ಲಿ ಎಷ್ಟು ತಿಕ್ಕಾಗಿದೆ ಕರಿ ಅಂತ ಹೇಳ್ಬಿಟ್ಟು. ಚಪಾತಿಗೆ ಮಾತ್ರ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಿಮಗೆ ಸಖತ್ ಟೇಸ್ಟಿಯಾಗಿರೋ, ನೀವು ಯಾವತ್ತೂ ತಿಂದೇ ಇರೋ ಟೊಮೊಟೊ ಕರಿ ರೆಡಿಯಾಗೋಗುತ್ತೆ. ನೀವು ಒಂದ್ಸರಿ ಮಾಡಿ ಪಕ್ಕ ಪದೇ ಪದೇ ಮಾಡೋದಂತೂ ಗ್ಯಾರಂಟಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಒಂದು 2 ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟಾಗುತ್ತೆ ಇದು, ಅಷ್ಟೇ. ನೀವು ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ನಾನು ಪಾಲಕ್ ಚಪಾತಿಯನ್ನು ಮಾಡಿದ್ದೆ, ಅದಕ್ಕಂತೂ ಈ ಟೊಮೊಟೊ ಕರಿ ಸಖತ್ತಾಗಿತ್ತು ಮಾತ್ರ. ಮಿಸ್ ಮಾಡಿದೆ, ಇವತ್ತೇ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.